ನಮಸ್ಕಾರ ಎಲ್ಲರಿಗೂ. ಅಬಿಸ್ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಒಂದು ದಿನ ನಾನು ಒಂದು ಹೊಸ ಅಪ್ಡೇಟ್ ಜೊತೆಗೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಎಲ್ಲರೂ ಕೂಡ ಈ ಒಂದು ನೋಟಿಫಿಕೇಷನ್ಗೆ ಕಾಯ್ತಾ ಇದ್ರಿ. ಅದ್ಯಾವುದು ಅಂತ ಹೇಳಿದರೆ ಕೆಸೆಟ್ ಒಂದು ನೋಟಿಫಿಕೇಷನ್ ನೋಡ್ತಾ ಇರಬಹುದು ನೀವು. ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಒಂದು 2025 ಒಂದು ನೋಟಿಫಿಕೇಷನ್ ಈಗಾಗಲೇ ಔಟ್ ಆಗಿರುವಂಥದ್ದು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 2ನೇ ತಾರೀಕಿನಂದು ಭಾನುವಾರ ಈ ಒಂದು ಆನ್ಲೈನ್ ಅರ್ಜಿಗಳನ್ನು ಒಂದು ಕೆಸೆಟ್ ಒಂದು ಪರೀಕ್ಷೆಯ ಅರ್ಹತಾ ಪರೀಕ್ಷೆಯನ್ನು ನೋಟಿಫಿಕೇಷನನ್ನು ಬಿಡಲಾಗಿದೆ. ಇಲ್ಲಿ ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 28/8/2025 ಪ್ರಾರಂಭವಾಗುವಂಥದ್ದು. ಅಂದರೆ ಇನ್ನೂ ಕೂಡ ನೋಟಿಫಿಕೇಷನ್ ನಾವು ಆನ್ಲೈನ್ ಅರ್ಜಿಯನ್ನು ಈಗಾಗಲೇ ಹಾಕೋದಕ್ಕೆ ಬರೋದಿಲ್ಲ. ಅದು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ 28/8 ಒಂದು ಅರ್ಜಿಗಳು ಪ್ರಾರಂಭವಾಗ್ತವೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಒಂದು ಕೊನೆಯ ದಿನಾಂಕ ಅಂತ ಹೇಳಿದರೆ 18/9/2025 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅವರು ಕೊಟ್ಟಂಥ ಒಂದು ಅಮೌಂಟನ್ನು ನಮಗೆ ತುಂಬಲಿಕ್ಕಿರುವಂತಹ ಕೊನೆಯ ದಿನಾಂಕ 19/9/2025 ಅಂತ ಕೊಟ್ಟಿದ್ದಾರೆ. ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ನು ಪ್ರವೇಶ ಪತ್ರವನ್ನು ಅಂದರೆ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರೆ 24ನೇ ತಾರೀಕು 10ನೇ ತಿಂಗಳು ಒಂದು ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಪರೀಕ್ಷೆ ದಿನಾಂಕ ಒಂದು ವೆರಿ ಇಂಪಾರ್ಟೆಂಟ್. ಇದು ಪರೀಕ್ಷೆ ದಿನಾಂಕ ಯಾವಾಗ ಅಂತ ಹೇಳಿದರೆ 2/11/2025 ಒಂದು ಪರೀಕ್ಷೆಯನ್ನು ಇವರು ಕೈಗೊಳ್ತಾರೆ ಅಂಥೇಳಿ ನೋಟಿಫಿಕೇಷನಲ್ಲಿ ಈಗಾಗಲೇ ಅವರು ಹೊರಡಿಸುವಂಥದ್ದು. ನಾನು ನೋಡಬಹುದು ಕೆಳಗಡೆ ಈಗಾಗಲೇ ಸಾಕಷ್ಟು ಜನ ಸಹ MA ಮಾಡಿದವರು ಕೆಸೆಟ್ ನೋಟಿಫಿಕೇಷನ್ಗೆ ಕಾಯ್ತಾ ಇದ್ರಿ. MA ಮುಗಿಸ್ದವ್ರು ಅಷ್ಟೇ ಅಲ್ಲ, ಇವಾಗ MA ಮಾಡ್ತಾ ಇರೋರು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು, ಎಕ್ಸಾಮ್ಸನ್ನು ನೀವು ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 33 ವಿಷಯಗಳಲ್ಲಿ ಒಂದು ಪರೀಕ್ಷೆ ನಡೀತದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಒಂದಿಷ್ಟು ಅರ್ಹತಾ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಇದು ವಯೋಮಿತಿಯನ್ನು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಪರೀಕ್ಷಾ ಶುಲ್ಕ ಎಷ್ಟಿದೆ ಅಂತ ಹೇಳಿದರೆ ಇಲ್ಲಿ ಸಾಮಾನ್ಯ ವರ್ಗ, ಪ್ರವರ್ಗ, 2A 2B 3A 3B ಹಾಗೂ ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅಂದರೆ 1,000 ರೂಪಾಯಿ ಒಂದು ಫೀಯನ್ನು ನಾವಿಲ್ಲಿ ನೋಡಬಹುದು. ಇನ್ನು SC ST ಪ್ರವರ್ಗ 1 PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ಶುಲ್ಕವನ್ನು ಇಲ್ಲಿ ಇಟ್ಟಿದ್ದಾರೆ. ಇನ್ನು ಪಾವತಿ ವಿಧಾನ ಆನ್ಲೈನ್ ಮೂಲಕ ಮಾತ್ರ ನಾವು ಪಾವತಿಸಲು ಬರುವಂಥದ್ದು. ಇಲ್ಲಿ ನೋಡಬಹುದು ಕೆಳಗಡೆ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕವನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಪೇಪರ್ 100 ಅಂಕಗಳಿದ್ದರೆ ಸೆಕೆಂಡ್ ಪೇಪರ್ 200 ಅಂಕಗಳಿರುತ್ತೆ. ಇನ್ನು ಫಸ್ಟ್ ಪೇಪರ್ 100 ಅಂಕ 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಇನ್ನು ಸೆಕೆಂಡ್ ಪೇಪರ್ 200 ಅಂಕ 100 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಇಲ್ಲಿ ಒಂದು 3 ಅವರ್ಸ್ ನಾವು ಎಕ್ಸಾಮನ್ನು ಬರೀಬಹುದು. ಇನ್ನು ಇಲ್ಲಿ ಒಂದು ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ 1ರಲ್ಲಿ 2ರಲ್ಲಿ ಆ ವಿಷಯಗಳನ್ನು ಇಲ್ಲಿ ನೀಡಿದ್ದಾರೆ. ನೀವು ಎಲ್ಲ ನೋಟಿಫಿಕೇಷನನ್ನು ಎಲ್ಲ ಇದನ್ನು ಸಹ ಚೆನ್ನಾಗಿ ಓದಿಕೊಂಡು ಒಂದು ಅಪ್ಲಿಕೇಶನನ್ನು ಹಾಕುವಂಥದ್ದು ನೋಡ್ಕೋಬೋದು. ನೀವು ಯಾವ್ಯಾವ ವಿಷಯಗಳು 33 ವಿಷಯಗಳು ಅಂತ ಹೇಳಿದೆ, ಯಾವ್ಯಾವ ವಿಷಯಗಳು ಅಂತಹ ಸಹ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಕ್ಲಿಯರಾಗಿ ನೋಡಿಕೊಂಡು ಇನ್ನೂ ಸಹ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, 28ಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವೆಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಸರಿ ಮಾಡಿ ಇಟ್ಕೊಳ್ಳಿ. ಖಂಡಿತ ಅಪ್ಲಿಕೇಶನನ್ನು ಹಾಕಿ ಮತ್ತು ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತಾ, ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಕುವಂಥ ಪ್ರತಿ ವಿಡಿಯೋ ಕೂಡ ನಿಮಗೆ ಬಂದು ತಲುಪುತ್ತೆ. ಧನ್ಯವಾದಗಳು.